ಗುರು ನೀನೇನ್ ಮಾತಾಡ್ಬೇಕು, ಎಲ್ಲಿ ಹೋಗ್ಬೇಕು, ಎಲ್ಲಿ ಕೆಲಸ ಮಾಡ್ಬೇಕು ಅನ್ಬಿಟ್ಟು ಇದಕ್ಕೆಲ್ಲ ಯಾರಾದ್ರೂ ಪರ್ಮಿಷನ್ ಕೊಡ್ಬೇಕಾ? ಇಲ್ಲ, ಹೇಳ್ಬೇಕು ಅಂತಂದ್ರೆ ಇದಕ್ಕೆಲ್ಲ ಆಲ್ರೆಡಿ ಸಂವಿಧಾನ ಪರ್ಮಿಷನ್ ಕೊಟ್ಟಿದೆ. ಹೌದು, ಭಾರತದ ಸಂವಿಧಾನ ಆರ್ಟಿಕಲ್ 19 ಕಾಮನ್ ಮ್ಯಾನ್ಗೂ ಕೂಡ ಬಿಗ್ಗೆಸ್ಟ್ ಫ್ರೀಡಮ್ ಪ್ಯಾಕೇಜ್ ಕೊಟ್ಟಿದೆ. ಅದು ಸರ್ಕಾರ ಹೇಳಿರ್ಬೋದು, ಸೊಸೈಟಿ ಹೇಳಿರ್ಬೋದು, ಪವರ್ಫುಲ್ ಜನ ಹೇಳಿರ್ಬೋದು, ನಿನಗೆ ಕೊಟ್ಟಿರೋಂತ ಬೇಸಿಕ್ ಫ್ರೀಡಮ್ ಯಾರ ಕೈಯಲ್ಲೂ ಕಿತ್ಕೊಳಕ್ ಆಗಲ್ಲ. ಮೊದಲನೇದು ಫ್ರೀಡಮ್ ಆಫ್ ಸ್ಪೀಚ್. ನೀನ್ ಅಭಿಪ್ರಾಯ ಹೇಳೋ ಹಕ್ಕಿದೆ, ಕ್ವಶನ್ ಕೇಳೋ ಹಕ್ಕಿದೆ, ರಾಂಗ್ ಅನ್ಸಿದ್ರೆ ರಾಂಗ್ ಅಂತ ಹೇಳ್ತಾ ವಿರೋಧಿಸೋ ಹಕ್ಕಿದೆ. ಆದ್ರೆ ವೈಲೆನ್ಸ್, ಡಿಫಾರ್ಮೇಶನ್, ಪಬ್ಲಿಕ್ ಪ್ರಾಬ್ಲಮ್ ನ ಕ್ರಿಯೇಟ್ ಮಾಡೋದು ಅದಕ್ಕೆ ಮಾತ್ರ ರೆಸ್ಟ್ರಿಕ್ಷನ್ಸ್ ಇದೆ. ಎರಡನೇದು ಫ್ರೀಡಮ್ ಆಫ್ ಮೂವ್. ಭಾರತದಲ್ಲಿ ಯಾವ ರಾಜ್ಯಕ್ಕೆ ಬೇಕಾದ್ರೂ ನೀವು ಹೋಗ್ಬೋದು, ಟ್ರಾವೆಲ್ ಮಾಡಬಹುದು, ಯಾರು ಕೂಡ ಇಲ್ಲಿಗೆ ಬರಬೇಡ ಅಂತ ಸಾಮಾನ್ಯವಾಗಿ ಹೇಳೋ ಅಧಿಕಾರ ಇಲ್ಲ. ಮೂರನೇದು ಫ್ರೀಡಮ್ ಆಫ್ ಲಿವ್ ಎನಿವೇ. ನಿನಗೆ ಬೆಂಗಳೂರು ಇಷ್ಟನಾ ಅಂದ್ರೆ ಬೆಂಗಳೂರಲ್ಲಿ ಸೆಟಲ್ ಆಗ್ಬೋದು, ಡೆಲ್ಲಿ ಇಷ್ಟನಾ ಅಂದ್ರೆ ಡೆಲ್ಲಿಯಲ್ಲಿ ಸೆಟಲ್ ಆಗ್ಬೋದು. ಇಂಡಿಯಾ ನಿನ್ ದೇಶ, ನೀನ್ ಎಲ್ಲಿ ಬೇಕಾದ್ರೂ ಸೆಟಲ್ ಆಗ್ಬೋದು. ನಾಲ್ಕನೇದು ಫ್ರೀಡಮ್ ಆಫ್ ಪ್ರೊಫೆಷನ್. ನೀನ್ ಶಾಪ್ ಮಾಡ್ಬೇಕಾ, ಬಿಸ್ನೆಸ್ ಮಾಡ್ಬೇಕಾ, ಜಾಬ್ ಮಾಡ್ಬೇಕಾ, ಯೂಟ್ಯೂಬ್ ಚಾನಲ್ ಮಾಡ್ಬೇಕಾ, ಅದು ಲೀಗಲ್ ಇತ್ತು ಅಂತಂದ್ರೆ ಇಟ್ಸ್ ಯುವರ್ ಚಾಯ್ಸ್. ಕಮ್ಯುನಿಟಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಎಕ್ಸ್ಪ್ಲೈನರ್ ಕೂಡ ಆರ್ಟಿಕಲ್ 19 ಸಿಟಿಸನ್ ಫ್ರೀಡಮ್ ಬ್ಯಾಕ್ ಬೋನ್ ಅಂತ ಕರೀತಾರೆ. ಇನ್ನು ಪೀಸ್ಫುಲ್ ಮೀಟಿಂಗ್ ಮಾಡುವಂತ ಹಕ್ಕು, ಅಸೋಸಿಯೇಷನ್ ಕ್ರಿಯೇಟ್ ಮಾಡುವಂತ ಹಕ್ಕು. ಅಂದ್ರೆ ನೀನ್ ಈ ಸಿಟಿಸನ್ ಯಾರಿಗೂ ಗುಲಾಮ ಅಲ್ಲ. ಅಂದ್ರೆ ನೆನ್ಪಿಟ್ಕೊ, ನಿನ್ ಮಾತು, ನಿನ್ ಓಡಾಟ, ನಿನ್ ಕೆಲಸ ನಿನ್ನ ಕೊಟ್ಟಿರೋಂತ ಹಕ್ಕು, ಯಾರಿಗೂ ಕಿತ್ಕೊಳ್ಳೋ ಅಧಿಕಾರ ಇಲ್ಲ. ಆರ್ಟಿಕಲ್ 19 ನಿನಗೆ ಕೊಟ್ಟಿರೋಂತ ಪವರ್. ಇದರಲ್ಲಿ ನಿಮ್ಮ ಅಭಿಪ್ರಾಯ ಏನು ಅನ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋ ಮೂಲಕ ಫಾಲೋ ಮಾಡು. ಏನಕ್ಕಂತಂದ್ರೆ ಇನ್ನಷ್ಟು ವಿಡಿಯೋಸ್ ನ ಮಾಡೋದಕ್ಕೆ ನನ್ಗೊಂದು ಮೋಟಿವೇಟ್. ಫಾಲೋ ಮಾಡಿದ್ರ ಡನ್.